ಹಾಯ್ ಹಲೋ ನಮಸ್ತೆ. ನೀವು ಕೇಳುತ್ತಿದ್ದೀರಾ ವಿಶ್ವ ಬಾನುಲಿ 106.8 ಕಂಪನಾಂಕಗಳ ರೇಡಿಯೋ ಯೂನಿವರ್ಸಲ್. ಮನಸ್ಸಿಂದ ಮನಸ್ಸಿಗಾಗಿ ಮನಸ್ಸಿಗೋಸ್ಕರ ಇರುವಂತಹ ನಿಮ್ಮ ಲವ್ಲಿ ಸ್ಟಾರ್ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ ಕಣ್ರಿ. ಸಮಸ್ತ ಕೇಳುಗರಿಗೆ ನಿಮ್ಮ ಮೆಚ್ಚಿನ ಮನಸ್ಸುಗಳ ಮಿಡಿತ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ನಟ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತನಾ, ಇವತ್ತು ಮಾರ್ಚ್ 26 ಅವರ ಜನ್ಮದಿನ ಕಣ್ರಿ. ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ, ನಟರಾಗಿ, ಖಳನಟರಾಗಿ, ಹಾಸ್ಯ ನಟರಾಗಿ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಹಳ ತಮಿಳ್ ಚಿತ್ರರಂಗದಲ್ಲಿ ಅವರು ಯಶಸ್ವಿಯನ್ನು ಪಡೆದಿರುವಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಪ್ರಕಾಶ್ ರಾಜ್ ಅಲಿಯಾಸ್ ಪ್ರಕಾಶ್ ರೈ ಅವರ ಜನ್ಮದಿನ. ಸೊ ಇಡೀ ಕರ್ನಾಟಕ ಜನತೆಯ ಪರವಾಗಿ ಹಾಗೂ ಅವರ ಅಭಿಮಾನಿಗಳು ಹಾಗೂ ನಮ್ಮ ರೇಡಿಯೋ ಯೂನಿವರ್ಸಲ್ ತಂಡದ ವತಿಯಿಂದ ಅವರಿಗೆ ಜನ್ಮದಿನದ ಶುಭಾಶಯನ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಏನೋ ಹೇಳೋಕೆ ಇಷ್ಟಪಡ್ತೀನಿ ಕಣ್ರಿ. ಟಾಪಿಕ್ ಹೇಳೋಕ್ಕಿಂತ ಮುಂಚೆ ಕೆಲವು ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮನಸ್ಸಿನ ಆಳದ ಮಾತುಗಳು. ಏನಪ್ಪಾ ಅದು ಅಂತನ, ದೇಶ, ಭಾಷೆ, ಭಾವನೆಗಳನ್ನೆಲ್ಲ ಮೀರಿ ಹಕ್ಕಿ ಗರಿಬಿಚ್ಚಿ ಹಾರಿದಂತೆ ಹಾರಿ ಕನಸು ಕಾಣುವ ಪುಟ್ಟ ಮನಸ್ಸುಗಳ ನೇರ ಮಾತುಕತೆ, ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರ ಬದುಕು ಸವಿಸಿದ ಹಲವು ಮುಗ್ಧ ಪ್ರೇಮಿಗಳ ಕತೆಗಳ ಅನಾವರಣ ಈ ದಿನದಂದು ನಿಮ್ಮ ಮೆಚ್ಚಿನ ಮನಸ್ಸುಗಳ ಮಿಡಿತ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರ ಇರುವಂತಹ ನಿಮ್ಮ ರಶ್ಮಿ ಹೇಳಕ್ ಇಷ್ಟಪಡ್ತಾಳೆ. ಸ್ನೇಹಿತರೆ, ಏನಪ್ಪಾ ಅದು ಅಂತ ಹೇಳಿದ್ರೆ, ಸ್ನೇಹಿತರೆ, ಒಂದು ಕವನ ಹೇಳಬೇಕು ಅಂತ ಅನಿಸ್ತಿದೆ. ಆದ್ರೆ ಅದಕ್ಕಿಂತ ಮುಂಚೆ ನನ್ನ ಕಾರ್ಯಕ್ರಮದ ಪ್ರಶ್ನೆನ ತಿಳ್ಸಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಏನಪ್ಪಾ ಅದು ಅಂದ್ರೆ, ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದು ಒಳ್ಳೇದಾ, ಅಥವಾ ತಂದೆ ತಾಯಿ ಹಿರಿಯರು ತೋರಿಸಿ ಒಂದು ಮದುವೆ ಮಾಡ್ಕೊಳ್ಳೋದು ಒಳ್ಳೇದು? ಅರೇಂಜ್ ಮ್ಯಾರೇಜ್ ಇಸ್ ಗುಡ್ ಆರ್ ಲವ್ ಮ್ಯಾರೇಜ್ ಇಸ್ ಗುಡ್? ಯಾವುದು ಒಳ್ಳೇದು, ಯಾಕೆ, ಹೇಗೆ? ಬಹಳಷ್ಟು ಸ್ನೇಹಿತರು ಕೂಡ ಫೇಸ್ಬುಕ್ ಅಲ್ಲಿ ಕೂಡ